ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭವಿಷ್ಯಸ್ ಬ್ಲಾಗ್ಸ್. ನಾನು ನಿಮ್ಮನೆ ಗೆಳತಿ ಭಾಗ್ಯಶ್ರೀ ಸುರೇಶ್. ನಾನಿವತ್ತು ನನ್ನ ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ, ಮನೆಯಲ್ಲೇ ಕಮ್ಮಿ ಖರ್ಚಲ್ಲಿ ಯಾವ ಥರ ಪೆಡಿಕ್ಯೂರ್, ಅದು ತುಂಬ ಚೆನ್ನಾಗಿ ಬರಬೇಕು ಆ ಥರ ಪೆಡಿಕ್ಯೂರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ಕೋತೀನಿ, ಹಾಗೆ ಯಾವ ರೀತಿ ಮಾಡ್ಕೋಬೋದು ಕಮ್ಮಿ ಖರ್ಚಲ್ಲಿ ಅಂತ ತೋರಿಸ್ತೀನಿ ನಾನಿವತ್ತು. ನಾವೇನಾದರೂ ಪಾರ್ಲರ್ಗೆ ಹೋಗಿ ಪೆಡಿಕ್ಯೂರ್ ಏನಿಲ್ಲ ಅಂದರೂ ಮಂತ್ಲಿ ಒನ್ಸ್ ಮಾಡಿಸ್ಲೇಬೇಕು. ಏನಕ್ಕಂದರೆ ನಮ್ಮ ಹಿಂಡಿ ಹೊಡೆಯುತ್ತಲ್ಲ, ಕ್ರ್ಯಾಕ್ ಬರುತ್ತಲ್ಲ, ಸೊ ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಅದು ಸ್ಮೂತ್ ಆಗಬೇಕು ಅಂದರೆ ಪೆಡಿಕ್ಯೂರ್ ಮಾಡಿಸ್ಲೇಬೇಕು. ಸೊ ಈಗ ಪಾರ್ಲರ್ಗೆ ಹೋಗ್ತೀವಿ ಅಂದರೆ ಅವ್ರು ಏನಿಲ್ಲ ಅಂದರೂ 800 ರೂಪಿ ಚಾರ್ಜ್ ಪೇ ಮಾಡಲೇಬೇಕು. ನಾವು 800 ರೂಪಿ ಚಾರ್ಜ್ ಇರುತ್ತೆ. ಸೊ ಅದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಓಕೆ ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಪೆಡಿಕ್ಯೂರ್ ಫಸ್ಟ್ ಸ್ಟೇಜ್ ಬಂದುಬಿಟ್ಟು ನಮ್ಮ 2 ಪಾದಗಳ ನೈಲ್ಸ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ನೈಲ್ ಪೇಂಟ್ ಏನಾದರೂ ಹಳೇದಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೈಲ್ ಪೇಂಟ್ ರಿಮೂವರಿಂದ ಒಂದು ಟಿಶ್ಯೂ ಪೇಪರಲ್ಲಿ ಈ ಥರ ಟಿಶ್ಯೂ ಬರುತ್ತಲ್ಲ, ನೈಲ್ ಪೇಂಟ್ ರಿಮೂವ್ ಮಾಡೋ ಟಿಶ್ಯೂ, ಅದ್ರ ಸಹಾಯದಿಂದ ಈ ಥರ ರಿಮೂವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಅರ್ಧ ಕಟ್ ಮಾಡಿರೋ ಲೆಮನ್ ಹೋಳನ್ನ ತೊಗೊಂಡು ಈ ಥರ ಏನು ನಾವು ನೈಲ್ ಪೇಂಟ್ನ ರಿಮೂವ್ ಮಾಡಿದ್ವೋ ಆ ಟಿಪ್ಗೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋಣ, ಮಸಾಜ್ ಕೊಡೋಣ. ಇದರಿಂದ ಏನು ಯೂಸು ಅಂದರೆ, ನಿಮಗೆ ಗೊತ್ತು ಲೆಮನ್ನು ಸ್ಕಿನ್ನ ಬ್ಲೀಚ್ ಕೊಡುತ್ತೆ ಸ್ಕಿನ್ಗೆ. ಸೊ ಹಾಗಾಗಿ ಈ ಥರ ಮುಂಚೆನೇ ಈ ಥರ ಅಪ್ಲೈ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಲೆಮನ್ ಹೋಳಿ ಸಹಾಯದಿಂದ ಸ್ವಲ್ಪ ಮಸಾಜ್ ಕೊಡೋಣ. ಕ್ಲೀನಾಗೆ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿ ನೋಡಿ, ಎಲ್ಲ ಕಡೆ ಕಾಲಿನ ಪಾದಗಳಿಗೆ ಲೆಮನ್ ಇದರಿಂದ ಈ ಥರ ಅಪ್ಲೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನಂದು ಥರ್ಡ್ ಸ್ಟೆಪ್. ಒಂದು ಟಬ್ಬು 2 ಪಾದಗಳು ಅದರಲ್ಲಿ ಮುಳುಗಬೇಕು. ಆ ಥರ ಒಂದು ಟಬ್ ತಗೊಂಡು ಅದರಲ್ಲಿ ಬಿಸಿ ನೀರು ನಿಮ್ಮ ಪಾದಕ್ಕೆ ಎಷ್ಟು ತಕ್ಕಂತೆ, ನಿಮ್ಮ ಪಾದ ಎಷ್ಟು ಹೀಟ್ನ ತಡ್ಕೊಳ್ಳುತ್ತಾ ಅಷ್ಟು ಬಿಸಿ ಇರೋ ನೀರನ್ನ ತಗೊಳ್ಳೋಣ. ಅದಕ್ಕೆ ಒಂದು ಲೆಮನ್ ತಗೊಳ್ಳೋಣ. ಒಂದು ಪೂರ್ತಿ ಲೆಮನ್ ಡ್ರಾಪ್ಸ್ನ ಇಂಟ್ಕೊಳ್ಳಿ. ಹಾಗೆ 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಸಾಲ್ಟ್ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈ ಥರ ಒಂದು ಚಿಕ್ಕ ಪ್ಯಾಕೆಟ್ ಶಾಂಪೂನ, ಯಾವುದಾದ್ರೂ ಶಾಂಪೂ ಯೂಸ್ ಮಾಡ್ಬೋದು. ಶಾಂಪೂ ಆ್ಯಡ್ ಮಾಡ್ತೀನಿ. ಈಗ ಚೆನ್ನಾಗಿ ನೀರಲ್ಲಿ ಅದನ್ನು 3 ಆ್ಯಡ್ ಮಾಡಿದ್ವಲ್ಲ, ಮಿಕ್ಸ್ ಮಾಡಿ. ಹಾಗೆ ನಾನಿಲ್ಲಿ ರೋಸ್ ಪೆಟಲ್ಸ್ ಹಾಕೊತಿದ್ದೀನಿ. ಸ್ವಲ್ಪ ಸ್ಪಾ ಫೀಲ್ ಬರಲಿ ಅಂತ ಈ ರೋಸ್ ಪೆಟಲ್ಸ್ ಹಾಕೋತಾ ಇದ್ದೀನಿ. ಈಗ ಒಂದು 10 ಮಿನಿಟ್ಸ್ ಸೋಕ್ ಮಾಡಬೇಕು 2 ಪಾದಗಳನ್ನು. ಈ ಥರ ನಾವೇನು ರೆಡಿ ಮಾಡ್ಕೊಂಡಿದ್ದೀವೋ ಬಿಸಿ ವಾಟರ್ನ ಅದರಲ್ಲಿ 10 ಮಿನಿಟ್ಸ್, ಅಟ್ಲೀಸ್ಟ್ 10 ಮಿನಿಟ್ಸ್ ಸೋಕ್ ಮಾಡಬೇಕು. ಆಗ ನಮ್ಮ ಕಾಲಲ್ಲಿರೋ ಡರ್ಟಿ ಆಗಲಿ ಹಾಗೂ ಸ್ವಲ್ಪ ಡೆಡ್ ಸ್ಕಿನ್ನ ಸಾಫ್ಟ್ ಮಾಡುತ್ತೆ ರಿಮೂವ್ ಮಾಡೋದಕ್ಕೆ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ 2 ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಗೇನ್ ನಾನು ಹನಿ ಆ್ಯಡ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಎಗೇನ್ ನಾನು ಒಂದು 5 ಮಿನಿಟ್ಸ್ ಬಿಡ್ತೀನಿ. ಎಗೇನ್ 5 ಮಿನಿಟ್ಸ್ ಸೋಕ್ ಮಾಡೋದು. ನೆಕ್ಸ್ಟ್ ಸ್ಟೆಪ್, ಈ ಥರ ಒಂದು ಪ್ಯೂಮಿಕ್ಸ್ ಸ್ಟೋನ್ ತಗೋಬೇಕು. ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ, ಸ್ಟೋರ್ಗಳಲ್ಲೂ ಸಿಗುತ್ತೆ. 85 ರೂಪಿ ಇರುತ್ತೆ ಇದು. ಅದರ ಸಹಾಯದಿಂದ ಈಗ ನಮ್ಮ ಹಿಮ್ಮಡಿ ಏನು ಡೆಡ್ ಸ್ಕಿನ್ನೆಲ್ಲ ಸಾಫ್ಟ್ ಆಗಿರುತ್ತೋ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇವಾಗ. ಸೊ ಈಸಿಯಾಗಿ ಈ ಥರ ನಾವು ಒಂದು ಸ್ಕ್ರಬ್ ಕೊಟ್ಟರೆ ಇವಾಗ ಈ ಥರ ಉಜ್ಜೋದ್ರಿಂದ ಅದು ಏನು ಡೆಡ್ ಸ್ಕಿನ್ ಇರುತ್ತೋ ಅದು ಪೂರ್ತಿಯಾಗಿ ಹೋಗುತ್ತೆ. ತುಂಬಾ ಫೀಟ್ ಇವಾಗ ಇದು ಈ ಥರ ಸ್ಕ್ರಬ್ ಕೊಟ್ಟ ಮೇಲೆ ಸಾಫ್ಟಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಕಾಲಂತೂ. ಸೊ ಮಂತ್ಲಿ ಒನ್ಸ್ ಈ ಥರ ಮಿಸ್ ಮಾಡದೆ ಮಾಡಿಕೊಂಡ್ರೆ
ತುಂಬಾ ಚೆನ್ನಾಗಿ ನಮ್ಮ ಪಾದಗಳನ್ನು ಇಟ್ಕೋಬೋದು, ಮೇಂಟೈನ್ ಮಾಡ್ಬೋದು. ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇಮ್ಮಡಿ ಅಂತೂ ಸ್ವಲ್ಪನೂ ಈ ಥರ ಕಂಟಿನ್ಯೂಸ್ ನಾವು ಮಂತ್ಲಿ ಒನ್ಸ್ ಮಾಡೋದ್ರಿಂದ ನಮ್ಮ ಇಮ್ಮಡಿ ಹೊಡೆಯೋದಿಲ್ಲ, ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆಯೇ ಕಾಲಿಗೆ ಒಳ್ಳೆ ರಿಲ್ಯಾಕ್ಸ್ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ ಸ್ಟೆಪ್, ಈ ಥರ ಬ್ರಷ್ ತಗೊಂಡು ಚೆನ್ನಾಗಿ ಏನು ಫಿಂಗರ್ ಟಿಪ್ ಆಗಲಿ ಅಥವಾ ಪಾದ ಆಗಲಿ ಪೂರ್ತಿ ಈ ಬಿಸಿ ನೀರಲ್ಲಿ ಇದೆಲ್ಲ ಸಾಲ್ಟು ಅದೆಲ್ಲ ಬ್ಲೀಚ್ ಕೊಟ್ಟಿರುತ್ತಲ್ಲ, ಸೊ ಇವಾಗ ಈ ಥರ ಬ್ರಷ್ ಸಹಾಯದಿಂದ ಕ್ಲೀನಾಗಿ ಈ ಥರ ಬ್ರಷ್ ಮಾಡಿದ್ರೆ ಏನು ಪಾದದಲ್ಲಿರೋ ಡರ್ಟಿನೆಸ್ ಹೋಗುತ್ತೆ. ಹಾಗೆ ಡೆಡ್ ಸ್ಕಿನ್ನು ಉಗುರಲ್ಲಿ ಇರುತ್ತಲ್ಲ ಡೆಡ್ ಸ್ಕಿನ್ನು ಅದು ಹೋಗುತ್ತೆ. ಅಗೇನ್ ನಾವು ನೆಕ್ಸ್ಟ್ ಸ್ಟೆಪ್ಪು, ಈ ಥರ ನೈಲ್ ಕಟ್ರಲ್ಲಿ ನಮಗೆ ಒಂದು ಶಾರ್ಪಾಗಿರೋದು ಈ ಥರ ನೈಲ್ ಕಟ್ರಲ್ಲಿ ಈ ಥರ ಒಂದು ಎಕ್ಸ್ಟ್ರಾ ಟೂಲ್ ಕೊಟ್ಟಿರ್ತಾರೆ. ಅದರ ಸಹಾಯದಿಂದ ನಮ್ಮ ಏನು ಫಿಂಗರ್ ಟಿಪ್ಪಲ್ಲಿ ಉಗುರುಗಳ ಸಂದಿಯಲ್ಲಿರೋ ಡೆಡ್ ಸ್ಕಿನ್ನ ತುಂಬ ನೀಟಾಗಿ ಬರುತ್ತೆ. ಈ ಥರ ತುಂಬ ಹೊತ್ತು ಸೋಪ್ ಮಾಡಿರ್ತೀವಲ್ಲ ಪಾದಗಳನ್ನು. ಸೊ ನಾನಿವಾಗ ಟಬ್ನ ಸೈಡಿಗಿಟ್ಟು ನೀಟಾಗಿ ಕ್ಲೀನಾಗಿ ಒಂದು ಕಡೆಯಿಂದ ಏನು ಡೆಡ್ ಸ್ಕಿನ್ ಇದೆಯೋ ನಿಧಾನಕ್ಕೆ ರಿಮೂವ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಉಗುರು ಮೇಲೆ ಏನಾದರೂ ಕಲೆ ಸ್ಟೈನ್ಸ್ ಇದ್ದರೆ, ಮಣ್ಣಲ್ಲೆಲ್ಲ ಕಾಲು ನೆಡ್ದಾಡಿರ್ತೀವಲ್ಲ ಮಣ್ಣಲ್ಲಿ, ಅದೇನಾದರೂ ಕಲೆ ಥರ ಇದ್ದರೆ ಅದನ್ನೆಲ್ಲ ಈ ಒಂದು ಟೂಲ್ ಸಹಾಯದಿಂದ ಕ್ಲೀನಾಗಿ ರಬ್ ಮಾಡ್ಕೋಬೋದು. ಎರಡೂ ಕಾಲುಗಳಿಗೆ ಈ ಥರ ನೀಟಾಗಿ ನಿಧಾನಕ್ಕೆ ಈ ಥರ ನೆಕ್ಸ್ಟ್ ಅಗೇನ್ ನಾವು ಅದು ಏನು ಡೆಡ್ ಸ್ಕಿನ್ ರಿಮೂವ್ ಮಾಡಿರ್ತೀವಲ್ಲ ಅದು ಕ್ಲೀನಾಗಿ ಇನ್ನೂ ಹೋಗಬೇಕು ಅಂತ ಈ ಥರ ಬ್ರಷಲ್ಲಿ ಅಗೇನ್ ನಾವು ಟಿಪ್ನ ಕ್ಲೀನ್ ಮಾಡ್ಕೊಳ್ಳೋದು, ಬ್ರಷ್ ಮಾಡಬೇಕು. ನಾವು ಹೆಂಗೆ ಟೀತ್ನ ಬ್ರಷ್ ಮಾಡ್ತೀವೋ ಅದೇ ಥರ ಉಗುರಿಗೂ ಬ್ರಷ್ ಮಾಡಬೇಕು. ಅಗೇನ್ ನಾನಿವಾಗ ಕಾಲನ್ನ ಒಳ್ಳೆ ನೀರಲ್ಲಿ ಬಾತ್ರೂಮಲ್ಲಿ ವಾಶ್ ಮಾಡ್ಕೊಂಬಂದು ವೈಪ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ನಿಮ್ಮಡಿ ಅಂತೂ ವೈಟಾಗಿ ಸ್ಮೂತಾಗಿ ಸಾಫ್ಟಾಗಿ, ಆಹಾ ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿದೆ, ಹೊಳಿತಾ ಇದೆ ಪಳ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಈ ಥರ ಪೆಡಿಕ್ಯೂರ್ ಮಾಡ್ಕೊಂಡಿದ್ದನ್ನ ತುಂಬ ಇಷ್ಟ. ಹಾಗೆ ನೆಕ್ಸ್ಟ್ ಸ್ಕ್ರಬ್ ಕೊಡೋಣ. ನೀವು ಸ್ಕ್ರಬ್ಗೆ ಮನೇಲಿ ಕಾಫಿ ಪೌಡ್ರ್ ಇದ್ದರೆ ಅದಕ್ಕೆ ಒಂದು ಸ್ಪೂನು ಶುಗರ್ ಆ್ಯಡ್ ಮಾಡಿ ಅದರಿಂದ ಸ್ಕ್ರಬ್ ಮಾಡ್ಬೋದು. ಬಟ್ ನನ್ನ ಹತ್ರ ಕಾಫಿದು ಫೇಸ್ ಸ್ಕ್ರಬ್ ಇತ್ತು, ಸೊ ಹಾಗಾಗಿ ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇಸನ್ ಪೌಡ್ರಿಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಾಕಿ ಬೇಕಾದ್ರೆ ಈ ಸ್ಕ್ರಬ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಅಗೇನ್ ವಾಶ್ ಮಾಡಿ ಫೀಟ್ನ ಮಾಯ್ಶ್ಚರೈಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸ್ ಆದಮೇಲೆ ಇದು ಫೈನಲ್ ಅಂತಲೇ ಹೇಳ್ಬೋದು. ನೈಲ್ ಪಾಲಿಶ್ ಒಂದಿದೆ, ನೆಕ್ಸ್ಟು ಲಾಸ್ಟ್ ಫೈನಲ್ ಟಚಪ್ಪು, ಫೈನಲ್ ಸ್ಟೆಪ್ ನೈಲ್ ಪಾಲಿಶ್. ನಿಮಗೆ ಯಾವುದು ತುಂಬ ಫೇವ್ರೇಟೋ, ನಿಮಗೆ ಯಾವುದು ಇಷ್ಟನೋ ಆ ನೈಲ್ ಪೇಂಟ್ ಹಚ್ಚಿದ್ರೆ ನಮ್ಮ ಒಂದು ಪೆಡಿಕ್ಯೂರ್ ಎಷ್ಟು ತುಂಬ ಖರ್ಚಲ್ಲಿ ನಾನು ಪೆಡಿಕ್ಯೂರ್ ಮುಗಿಸಿದ್ದೀನಿ ನೋಡಿ. ಅದೇ ಇವಾಗ ಪಾರ್ಲರ್ಗೆ ಹೋಗಿದ್ರೆ 800 ರೂಪಿ ಪೇ ಮಾಡಿ ಬರಬೇಕಿತ್ತು. ಸೊ ನಾವು ಮನೇಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಂತ್ಲಿ 800 ರೂಪಿ ಸೇವ್ ಮಾಡ್ಬೋದು. ಹಾಗೆ ಏನು ಪಾರ್ಲರಲ್ಲಿ ಮಾಡ್ತಾರೋ ಏನು ಫೈನಲ್ ಲುಕ್ ಬರುತ್ತೋ ಅದೇ ಥರನೇ ಬರುತ್ತೆ. ಸೊ ಇದು ನನ್ನ ಪೆಡಿಕ್ಯೂರ್ ನೋಡಿ. ನನ್ನ ಸ್ಕಿನ್ ಎಷ್ಟು ವೈಟ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ನನಗೆ ಇಮ್ಮಡಿ ಅಂತೂ ಆಹಾ ಪೆಡಿಕ್ಯೂರ್ ಮಾಡ್ಕೊಂಡಿದ್ದೀನ ತುಂಬಾ ಇಷ್ಟ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮನೇಲೇ ಯಾವ ರೀತಿ ಪೆಡಿಕ್ಯೂರ್ ಮಾಡಿಕೊಂಡೆ ಅಂತ. ನಿಮಗೂ ಇಷ್ಟ ಆದರೆ ನೀವು ಹೀಗೆ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬೋದು, ಟ್ರೈ ಮಾಡಿ. ಓಕೆ, ನನ್ನ ಈ ಪೆಡಿಕ್ಯೂರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬಾ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಸ್ಮೈಲ್ ಪ್ಲೀಸ್.